ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಮತ್ತೊಮ್ಮೆ ಸಚಿನ್ ಪಾಂಚಾಳರ ಆತ್ಮಹತ್ಯೆಯಿಂದ ಕಾಂಟ್ರಾಕ್ಟರ್ಗಳು ಸಮಸ್ಯೆ ಉದ್ಭವದಂಗೆ ಕಾಣ್ತದ. ಮತ್ತು ಆರೋಪಗಳು ಸ್ಟಾರ್ಟ್ ಆಗಿದ್ದಾವ, ಮತ್ತು ಮುನ್ನೆಲೆಗೆ ಬಂದದ. ಇಲ್ಲ ರಾಜಕಾರಣಿಗಳು ಮತ್ತು ಅವ್ರ ಕೈ ಕೆಳಗಿನ ಮಿಡಲ್ ಮ್ಯಾನ್, ಅವ್ರು ಯಾರೋ ಆಗಿರ್ಬೋದು, ಮಿಡಲ್ ಮ್ಯಾನ್ ಅವ್ರ ಕುಟುಂಬದವರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಎಲ್ಲರೂ. ಇದೊಂದೇ ಪಾರ್ಟಿಗೆಲ್ಲ, ಎಲ್ಲ ಪಾರ್ಟಿಯ MLAಗಳು, ಶಾಸಕರು ಏನಪ್ಪ ಅಂತಂದ್ರೆ ನಮ್ಮನ್ನ ಹರಾಸ್ಮೆಂಟ್ ಮಾಡ್ತಾರೆ. ಕಮಿಷನ್ ಸಲುವಾಗಿ, ಭಾಳಷ್ಟು ಕೆಲಸ ಸಲುವಾಗಿ. ನಾವು ಕೊಡೋದಿಲ್ಲ, ಪ್ರಾಮಾಣಿಕ ಮಾಡ್ತೀವಿ, ನಮ್ಗೆ ಕೊಡೋದಿಲ್ಲ ಕಾಂಟ್ರಾಕ್ಟ. ಕೊಡ್ತೀವಿ ಅಂತ ತಕ್ಷಣ ಬಿಲ್ ಮಾಡದೆ ಹೋಗುವಂಥದ್ದು, ಪೂರ್ಣ ಬಿಲ್ ಆಗೋದ್ರೊಳಗೆ 50% ಕೇಳುವಂಥದ್ದು. ಮತ್ತು ಹೀಗಾಗಿ ಕಳಪೆ ಕಾಮಗಾರಿ ಆಗ್ತಾವೆ, ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಒಂದು ಏನಪ್ಪ ಅಂತಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಈ ರೀತಿ ಆರೋಪ ಮಾಡ್ಯದ. ಉತ್ತರ ಕರ್ನಾಟಕದ ಏನಪ್ಪ ಸಿವಿಲ್ ಕಾಂಟ್ರಾಕ್ಟರ್ಗಳ ಅಸೋಸಿಯೇಷನ್ ಅನ್ನೋ ಸಂಘ ಆರೋಪ ಮಾಡ್ತಾಯಿದೆ ಈ ಶಾಸಕರ ಮೇಲೆ. ಮತ್ತು ಶಾಸಕರಿಂದ ನೇಮಿತವಾದ ಮಿಡಲ್ ಮೆನ್ ನಡು ಅದು ದಲಾಲರು ಅನ್ನಬೋದು ಒಂದು ಮಾತಿಗೆ ಹೇಳುವಂಥದ್ದು. ಕಮಿಷನ್ ತೆಗೆದುಕೊಳ್ಳುವಂಥವ್ರು ನಡಕ್ಕೆ ಇವರು ಇಬ್ಬರಿಂದ ನಮಗೆ ತೊಂದರೆ ಆಗಲಿಕ್ಕತ್ತದ್ರಿ. ಹೀಗಾಗಿ ಸಚಿನ್ ಪಾಂಚಾಳರಂತಹ ಆತ್ಮಹತ್ಯೆಗಳು ಇನ್ನೂ ಹೆಚ್ಚಾಗ್ತಾ ಹೋಗೋದಿಲ್ಲ, ಎರಡು ಮಾತಿಲ್ಲ. ಇವರು 40-50% ತೊಗೊಳ್ತಾ ಇದ್ದಾರೆ ಅಂತೇಳಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಮತ್ತು ಇಲ್ಲಿವರೆಗೆ 26,000 ಕೋಟಿ ರೂಪಾಯಿಗಳು, ಎಷ್ಟು ರೀ, 26,000 ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ ಬಿಲ್ಲ ಸರ್ಕಾರದಿಂದ ಅಂತೇಳಿ ಬಹುದೊಡ್ಡವಾದ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇದು ಸಣ್ಣದಲ್ಲ ಆರೋಪ. ಅದ್ರ ಜೊತೆಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮೊದಲದಾಗೆ 4,000 ಕೋಟಿ ರೂಪಾಯಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ PWD ಲೋಕೋಪಯೋಗಿ ಇಲಾಖೆಯಿಂದ 4,000 ಕೋಟಿ ರೂಪಾಯಿಗಳ ಬಿಲ್ಲ ಉಳಿದ ಬರಬೇಕದು. ಎರಡನೇದಾಗೆ 10,000 ಕೋಟಿ ಮೇಜರ್ ಇರಿಗೇಷನ್, ಮುಖ್ಯ ಇರಿಗೇಷನಿಂದ, ನೀರಾವರಿಯಿಂದ, ಬೃಹತ್ ನೀರಾವರಿಯಿಂದ 10,000 ಕೋಟಿ ರೂಪಾಯಿ ಬರಬೇಕು ಬಾಕಿ ಅದಂತ ಹೇಳ್ತಾ ಇದ್ದಾರೆ. ಅದರ ನಂತರ ಮೈನರ್ ಇರಿಗೇಷನ್, ಚಿಕ್ಕ ನೀರಾವರಿ, ಅವು 3,000 ಕೋಟಿ ರೂಪಾಯಿ ಬರಬೇಕು ಅಂತ. ಇನ್ನು ಇನ್ನುಳಿದ ಡಿಪಾರ್ಟ್ಮೆಂಟ್ಗಳಿಂದ 9,000 ಕೋಟಿ ರೂಪಾಯಿಗಳು ಬರಬೇಕು ನಮ್ಮ ಬಾಕಿ ಅಂತ ಬಲು ದೊಡ್ಡವಾದ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ, ಈ ಶಾಸಕರ ಮೇಲೆ. ಯಾವುದೇ ಶಾಸಕರಿರಲಿ, ಕಾಂಗ್ರೆಸ್ ಶಾಸಕರಿರಲಿ, BJP ಶಾಸಕರಿರಲಿ, JDS ಶಾಸಕರಿರಲಿ, ಇವರಿಂದ ಮತ್ತು ಮಿನಿಸ್ಟರ್ಗಳಿಂದ, ಸಚಿವರಿಂದ, ಅವರ ಮಿಡಲ್ ಮ್ಯಾನ್ಗಳಿಂದ ಹರಾಸ್ಮೆಂಟ್ ಇಲ್ಲ ನಮ್ಮ ಮೇಲೆ ಫೇಕ್ ಈ ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೋ ಮತ್ತೇನೋ ಕೆಲವರು ಕಾರ್ಯಕರ್ತರಿದ್ದಾರೆ, ಅದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕಡೆ ನಮಗೆ ದಾಳಿ ಮಾಡಿಸ್ತಾ ಇದ್ದಾರೆ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಕಳಪೆ ಕಾಮಗಾರಿಗೆ ನಾವು ಕಾರಣ ಅಲ್ಲ, ಇವ್ರ ಪರ್ಸೆಂಟೇಜ್ ವ್ಯವಹಾರ ಕಾರಣ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ ಅಂತ ಮಾತಾಡ್ತಾ ಇದ್ದಾರೆ. ಅಂದ್ರೆ ಕಾಂಟ್ರಾಕ್ಟರ್, ಶಾಸಕ, ಮಿಡಲ್ ಮ್ಯಾನ್, ಮಂತ್ರಿ, ಇದು ಮುಖ್ಯಮಂತ್ರಿಯವರಿಗೂ ಹೋಗ್ಬೋದು. ಇವರೆಲ್ಲರ ಕಾರಣದಿಂದಾಗ ಏನಪ್ಪ ಅಂತಂದ್ರೆ ಈಗ ಈ ಒಂದು ಹಾವಳಿ ಜೋರಾಗಿದೆ. ನಾವು ಇದರಿಂದ ಹರಾಸ್ಮೆಂಟ್ ಅನ್ಬೋದು ನಿತ್ಯ ಅಂತ, ಇದರಿಂದ ತಡಿ ಎಂದು ಬರೋದು ಅಂತೇಳಿ. ಅಂದ್ರೆ ಕಾಂಟ್ರಾಕ್ಟರು ಈ ತಮ್ಮ ಅಳನ್ನು ತೊಳ್ಕೊಂಡಿದ್ದಾರೆ. ಹಾಗಾದರೆ ಕಾಂಟ್ರಾಕ್ಟರ್ ಏನು ಸುದ್ದೇನು ಅಂತೇಳಿ ಅವರು ಇದು ಮತ್ತೆ ಪ್ರತಿ ಆರೋಪ ಮಾಡ್ತಾರೆ. ಮತ್ತು ಬೇರೆ ಶಾಸಕರು, ಅವರು ಬುದ್ಧಿವಂತರು, ಅವ್ರಿಗೆ ಸಲಹೆ ಕೊಡೋರು ಸಾಕಷ್ಟು ಜನ ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡ್ತೀರಿ, ಅದಕ್ಕೆ ನಾವು ವಸೂಲಿ ಮಾಡ್ಕೊಡ್ತೀವಿ ಅನ್ನೋ ಇನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಮತ್ತು ನಾವು ವಸೂಲಿ ಮಾಡ್ತಾ ಇಲ್ಲಪ್ಪ, ನಮಗೆ ಗೊತ್ತಿಲ್ಲ ವ್ಯವಹಾರ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಅನೈತಿಕ ಸಂಬಂಧದಿಂದಾಗೆ ಯಾರಿಗೆ ಹೊಡೆದು ಬೀಳ್ತಾ ಇದೆ ಅಂದರೆ ಜನಸಾಮಾನ್ಯರ ಕಿಸೆಗೆ ಕತ್ತರಿ ಬೀಳ್ತಾ ಇದೆ ಅಂತ. ಅಂದರೆ ಕಾಂಟ್ರಾಕ್ಟ್ ನಾವು ಶುದ್ಧ, ನಮ್ಮ ಪ್ರಾಮಾಣಿಕ ಯಾರು ಅಂತ ಹೇಳ್ತಾರೆ. ಇನ್ನೊಂದು ರಾಜಕಾರಣಿಗಳು ನಾವು ಶುದ್ಧ, ನಮ್ಮ ಪ್ರಾಮಾಣಿಕರು ಯಾರು ಇಲ್ಲ ಜಗದಲ್ಲಿ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಅನೈತಿಕವಾದ ವ್ಯವಹಾರದಿಂದಾಗೆ ನಾವು ಪ್ರತಿ ವರ್ಷ ಸ್ವತಃ ಸಿದ್ದರಾಮಯ್ಯರು ಹೇಳುವಂಗೆ 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ನಾವು, ನಮ್ಮ ರೊಕ್ಕದಾಗ ಇವರೆಲ್ಲರೂ ಈ ರೀತಿ ನಾಟಕ ಮಾಡ್ತಾರೆ. ಅಂದರೆ ಕಾಂಟ್ರಾಕ್ಟರ್ ಹೇಳ್ತಾರೆ. ಮತ್ತು ಸಚಿನ್ ಅಂಥದ್ದು ಆಗೋ ಕಾರಣ ಯಾರಪ್ಪ ಅಂದರೆ ಈ ರಾಜಕಾರಣಿಗಳು. ಇವ್ರು ದಿನನಿತ್ಯ ಕಾಟ, ಮೊದಲೇ ಕೊಡಬೇಕು. ನಾವು ಆರಂಭದಲ್ಲಿ ನಮ್ಮ ದುಡ್ಡು ಸ್ಯಾಂಕ್ಷನ್ ಆಗಬೇಕಾದ್ರೆ ಮೊದಲು ದುಡ್ಡು ಇಡಬೇಕು, 10%, 15%, ಆಮೇಲೆ 40-45% ಕೊಡಬೇಕು. ಹಂಗೆ ಅವ್ರು ಹೇಳಿದಾಗ ಕೊಡ್ತಾನೆ ಇರಬೇಕು. ಇಲ್ಲಪ್ಪ ಅಂತಂದ್ರೆ ಬಿಲ್ಲ ಮಾಡುವಂಗಿಲ್ಲ. ಹಂಗೆ 26,000 ಕೋಟಿ ರೂಪಾಯಿ ಬಿಲ್ ಬರಬೇಕಾಯ್ತು ನಮ್ಮದೆಲ್ಲ.
ಅಂಥೇಳಿ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ. 26,000 ಕೋಟಿ. ಮತ್ತು ಸರ್ಕಾರ ಕೇಳಿದಾಗ ಏನು ಹೇಳ್ತಾರೆ, ಅವ್ರು ಸರ್ಕಾರದವ್ರು ನಾವು ಹಿಂದಿನ ಸರ್ಕಾರ ಮಾಡಿದ್ರು 30,000 ಕೋಟಿ ನಾವು ಸಾಲ ಹರಿದೀವಿ ಇವ್ರು ಹೇಳ್ತಾರೆ. ಇದರ ಯಾರು ಕರೆ ಯಾರು ಸುಳ್ಳು, ಅದು ಅವು ವ್ಯವಹಾರ ನಡೆದು ಮಾತ್ರ ಸುಳ್ಳಿರಲ್ಲ. ಯಾಕಂದ್ರೆ ಇಂದಿನ BJP ಸರ್ಕಾರವೂ ಇದೇ ಕೆಲಸನ ಮಾಡಿದೆ. ಅನೇಕ ಕಾಮಗಾರ ಸ್ಯಾಂಕ್ಷನ್ ಮಾಡ್ಕೊಂಡು ಹೋಗಿ ತಮ್ಮ ಬರೋ ಡೇಟ್ ಸಾಧ್ಯ ಹರ್ಕೊಂಡು ಹೋದ್ರು. ಅವ್ರು ಬಿಟ್ಟು ಹೋದ್ರು. ಅವ್ರು ಮುಂದೆ ಬಂದವ್ರನ್ನ ಇಷ್ಟು ಸಾಲ ಹರಿದ್ವಿ ನಮಗೇನು ಸಿಗಲಿಲ್ಲ ಇವ್ರು ಮಾತಾಡಿದರು. ಅದರಲ್ಲಿ ಒಟ್ಟಿನಲ್ಲೇ ಈ ಒಂದು ವಿಷಯ ವರ್ತುಲದಿಂದ ಅದಕ್ಕಾಗಿನ ಒಟ್ಟು ಅನುದಾನ ಬಿಡ್ರಿ ಅನುದಾನ ಬೆಳೀತಿರ್ತಾರೆ MLAಗಳು. ಯಾಕಂದರೆ ಅನುದಾನದಲ್ಲಿ ತಮಗೆ ಅನುಕೂಲ ಆಗ್ತದೆ. ಇಲ್ಲ ಸಾಕ್ಷಿಗಳಿದ್ದಾವೆಲ್ಲ ಇವು. ಆದರೆ ಇವ್ರು ಇಡೀ ವ್ಯವಸ್ಥೆನ ಎದ್ದು ಹಿಂಗೆ ನಿಂತಾಗ ನೀವು ಯಾರನ್ನ ಇಲ್ಲೇ ಆರೋಪಿಗಳಂತ ಮಾಡ್ತೀರಿ, ಯಾರನ್ನ ಅಪರಾಧಿಗಳಂತ ಮಾಡ್ತೀರಿ ಅನ್ನೋದು ಮತ್ತು ದೊಡ್ಡ ಸಮಸ್ಯೆ ಮೂಡ್ತದ್ರೆ. ಇಲ್ಲಿ ಕಾಂಟ್ರಾಕ್ಟರ್ ಪ್ರಾಮಾಣಿಕರಿದ್ದಾರೆ, ಪಾಪ ಹೇಳ್ತಾ ಇದ್ದಾರೆ ಹಿಂಗೆ ಇವರಿಂದ ಆಗ್ತಾ ಇದ್ದಾರೆ, ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅದ್ರ ಪರ್ಸೆಂಟೇಜ್ ಹೆಚ್ಚು ಬೇಡ್ತಾರೆ, ಮತ್ತು ನಾವು ಎಲ್ಲಿದ್ದರು ಮತ್ತು ನಮಗೆ ಉಳಿಬೇಕಲ್ರಿ, ನಮಗೂ ಹೆಣ್ಣು ಮಕ್ಕಳಿದ್ದಾರೆ, ನಮಗೂ ಮನೆ ಅದಂತ. ಇವರಿಬ್ಬರು ನೋಡ್ರಿ ನೀವು ಕಾಂಟ್ರಾಕ್ಟ್ರು ಆಯ್ತು ಮತ್ತು ಅದೇ ಕಾಲಕ್ಕೆ ರಾಜಕಾರಣಿಗಳಾಯ್ತು ಯಾವ್ಯಾವುದೇ ಕಾರಣಕ್ಕೆ ಇವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಏನೋ ಆಗ್ತದೆ. ಅದಕ್ಕೆ ಕಾರಣ ಇದು ಒಂದು ಏನೋ ಹೆಚ್ಚು ಬೇಡಿದಕ್ಕಾಗಿ ಅಂತೇಳಿ. ಮತ್ತು ಕಾರಣ ಹಿಂದೊಮ್ಮೆ ಸಂತೋಷ್ ಪಾಟೀಲ್ ಬಗ್ಗೆನೂ ಇದೇ ರೀತಿಯಾಗಿ ಚರ್ಚೆ ಆಗಿತ್ತು. ಆಗ ಅಂದರೆ ಇವೆಲ್ಲ ಪ್ರಕರಣಗಳನ್ನ ಏನು ಮುನ್ನೆಲೆಗೆ ಬರ್ತದಪ್ಪ ಅಂತಂದ್ರೆ ಈ ಶಾಸಕರು ಮತ್ತು ಕಾಂಟ್ರಾಕ್ಟರ್ ನಡಕ ಈ ಮಿನಿಸ್ಟರು ಈ ಕಾಂಟ್ರಾಕ್ಟರ್ ನಡಕ ನಿರಂತರವಾಗಿ ಅನೈತಿಕ ವ್ಯವಹಾರ ನಡೀತಾ ಇರ್ತವೆ, ದುಡ್ಡಿನ ವ್ಯವಹಾರ ನಡೀತಾ ಇರ್ತವೆ, ಪರ್ಸೆಂಟೇಜ್ ವ್ಯವಹಾರ ನಡೀತಾ ಇರ್ತವೆ ಅನ್ನೋದ್ರಲ್ಲಿ ಯಾವ ಸಮಸ್ಯೆ ಇಲ್ಲ. ಇವತ್ತಿನ BJPಯವರು ಕಾಂಗ್ರೆಸ್ನ ಟೀಕಾ ಮಾಡಬಹುದು, ನಾಳೆ ಬಂದಾಗ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ಗೆ ಟೀಕಾ ಮಾಡ್ತಾರೆ. ಟೀಕೆಯಿಂದ ಏನಾಗುವಂಥದ್ದು ಅಂತಾರೆ. ಪ್ರಾಮಾಣಿಕವಾಗಿ ಈ ಒಂದು ವ್ಯವಸ್ಥೆ ಶುದ್ಧ ಆಗಬೇಕಾಯ್ತಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಶುರುವಾಗೋದು ಎಲ್ಲಿದೆ ಮತ್ತು ಮತದಾರರಿಂದನೇ ರೀ. ಮತದಾರ ಮೊದಲು ದುಡ್ಡು ತೊಗೊಳೋದು ಬಿಡಬೇಕು ಅಂತೇಳಿ, ಗ್ಯಾರಂಟಿ ಕೈ ಒಡ್ಡಬಾರದು ಅಂತೇಳಿ ನಾವು ಹೇಳ್ತೀವಿ. ಪಾಪ ಅವು ಬಡತನದ ಪರಿಸ್ಥಿತಿ. ಈ ವ್ಯವಸ್ಥೆ ಬದಲಾಗಬೇಕಾಗಿದ್ರೆ, ಇಡೀ ವ್ಯವಸ್ಥೆ ಬದಲಾಗಬೇಕಾಗಿದ್ರೆ ಹೊಸ ವ್ಯವಸ್ಥೆ ಕಟ್ಟಬೇಕಾಗಿಲ್ಲ. ಆ ಹೊಸ ವ್ಯವಸ್ಥೆ ಕಟ್ಟೋದು ಯಾವಾಗ ಗೊತ್ತಿಲ್ಲ. ಆದ್ದರಿಂದ ಯಾವ ರಾಜಕಾರಣಿಗಳಿಗೂ ಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ನಾವು ಆಡಳಿತ ಮಾಡಬೇಕು, ಒಂದು ಒಳ್ಳೆಯ ಆಡಳಿತ ಮಾಡಬೇಕಂತ ಯಾವ ಇವತ್ತಿನ ಆಡಳಿತಗಾರನಲ್ಲಿ ಯಾವ ಶಾಸಕನಲ್ಲೂ ಇಲ್ಲಂದ್ರೂ ನಡೀತದೆ. ಎಲ್ಲೋ ಒಬ್ಬರು ಕನಸಿನಾಗ ಇರಬೇಕು ಪಾಪ ಅಂತ ವ್ಯಕ್ತಿಗಳು, ಅವರಂತೂ ಇವ್ರೊಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಕನ್ನಡದ ಗಾದೆ ಮಾತಾಡ್ತೀವಿ, ಊರಲ್ಲೆಲ್ಲ ಬೆತ್ತಲ್ಲಿ ತಿರುಗುമ്പോൾ ನಾವು ಅಷ್ಟೇ ಬಟ್ಟೆ ಹಾಕೊಂಡು ನಾವು ಮೂರ್ಖರು ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿರ್ತದೆ. ಅದಕ್ಕಾಗಿ ಈ ಒಂದು ಕಾಂಟ್ರಾಕ್ಟರ್ ಮತ್ತು ಶಾಸಕರ ಮಂತ್ರಿಗಳ ಮಧ್ಯದ ರಿಲೇಷನ್ ಏನದಪ್ಪ ಅಂದ್ರೆ ಕೊಡತುಳು ವ್ಯವಹಾರ ಇರುವುದರಿಂದಾಗಿ ಈ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅಭಿವೃದ್ಧಿ ಮಂತ್ರಿ ಹಿಡ್ಕೊಂಡು ಊರು ಚೆಂದ ಮಾಡ್ತೀವಿ, ಸ್ವಚ್ಛ ಇಡ್ತೀವಿ. ಆದರೆ ಇದು ಖರ್ಚು ತೋರಿಸ್ತಾರೆ, ಅಲ್ಲಿ ಹೋದ್ರೆ ಅಲ್ಲಿ ಇರೋದೇ ಇಲ್ಲ ಅನ್ನೋದನ್ನ ಇತ್ತೀಚೆಗೆ ನಾವು ಒಂದು ಶೋ ಮಾಡಿಬಿಟ್ಟಿದ್ದೀವಿ. ನೀವು ನೋಡಿರ್ಬೋದು ಅದನ್ನು ಯಾವ ರೀತಿಯಾಗಿ ಇರ್ತದೆ. ಒಂದು ರೋಡ್ 1 ಕಿಲೋಮೀಟ್ರ್ ರೋಡು, ಅಲ್ಲಿ ರೋಡೇ ಇಲ್ಲ, ಕಚ್ಚಾ ರಸ್ತೆ, ಅಲ್ಲಿ ಡಾಂಬರೀಕರಣ ಆಗಿದೆ ಅಂತೇಳಿ ದುಡ್ಡು ಹೊಡ್ಕೊಳ್ಳೋಂಥವ್ರು ಸಾಕಷ್ಟು. ಇದರಲ್ಲಿ ಕಾಂಟ್ರಾಕ್ಟರು ಬರ್ತಾರೆ, ಇದರಲ್ಲಿ ಶಾಸಕರು ಬರ್ತಾರೆ, ಶಾಸಕರ ಸಂಬಂಧಿಕರು ಬರ್ತಾರೆ. ಹಾಗೆ ಇದನ್ನು ಎಷ್ಟು ತೊಳೆದು ರಾಡಿ ಅಂತ ಇದು ಇಡೀ ದೇಶ ತುಂಬ ಅದ. ಅದನ್ನು ಇಲ್ಲೇ ಹುಬ್ಬಳ್ಳಿಯಲ್ಲೇ ನಮ್ಮ ಕಾಂಟ್ರಾಕ್ಟರು ಇವ್ರ ಮೇಲೆ ಆರೋಪ ಮಾಡಿದ್ದಾರೆ, ನಮ್ಮ ದುಡ್ಡು ಬರಬೇಕಾಗಿದೆ, ಬಿಲ್ ಬಿಡುಗಡೆ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ರಾಜಕಾರಣಿಗಳು ಹೇಳ್ತಾರೆ ಬಿಲ್ ಸ್ಯಾಂಕ್ಷನಾಗಿ ಎಲ್ಲ ಇದಾಗಿದೆ, ಇನ್ನು ಬಿಡುಗಡೆ ಮಾಡ್ತಾರೆ ಅಂತ ಅವ್ರು ಹೇಳಿದ್ರೆ, ಇವರು ಕಳಪೆ ಕಾಮಗಾರಿ ಆಗಿದ್ರೆ ಅಂತ ಇವರು ವಾದ ಮಾಡ್ತಾರೆ. ಒಟ್ಟಿನಲ್ಲ ಇಲ್ಲೇನಪ್ಪ ಅಂತಂದ್ರೆ ಈ ಕಾಂಟ್ರಾಕ್ಟರು ಮತ್ತು ಶಾಸಕರ ಮತ್ತು ಮಂತ್ರಿಗಳ ಮಧ್ಯದ ಈ ಒಂದು ಹಣದ ದುರ್ವ್ಯವಹಾರದಿಂದಾಗಿ ಯಾರಿಗೆ ಪೆಟ್ಟು ಬಿಡ್ತದೆ ಅಂದರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಅಂತ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ಕಾಂಟ್ರಾಕ್ಟರ್ ಮಾಡುವ ಆರೋಪ 26,000 ಕೋಟಿ ರೂಪಾಯಿ ಬಾಕಿ ನಮ್ಗೆ ಕೂಡ್ರಿ ಅನ್ನುವಂಥ ಮಾತು ಸರ್ಕಾರಕ್ಕೆ ಉತ್ತರ ಕೊಡ್ತದೆ. ನೋಡು ನಾವು ನೀವೆಲ್ಲ, ಯಾಕಂದರೆ ಪ್ರಶ್ನೆ ಉತ್ತರಗಳಲ್ಲಿ ನಮ್ಮ ಮಾತು ಮುಗಿದು ಹೋಗ್ತಾವೆ. ಯಾರು ತಪ್ಪಿದಷ್ಟು ಶಿಕ್ಷೆ ಆಗೋದಿಲ್ಲ. ಇದು ದುರಂತ ಎಲ್ಲೋ ಒಂದು ಆಗ್ತದೆ. ಒಂದು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಯಾರೋ, ಇಲ್ಲಪ್ಪ ಅಂದರೆ ಎಲ್ಲೋ ಒಂದು ರಿಸಲ್ಟ್ ಬರ್ತದೆ, ಅದು ಶಿಕ್ಷೆ ಆಗೋದಿಲ್ಲ. ಮತ್ತು ಮೇಲಿನ ಕೊಟ್ಟು ಹೋಗ್ತಾರೆ. ಇದು ಮಾಡೋದು ಹೋಗಿಬಿಟ್ರಪ್ಪ ಅದು ಡಿಲೇ ಆಗೋದು ಹೋಗ್ತದೆ ಅನ್ನೋದು ನಮಗೆಲ್ಲ ಗೊತ್ತದ, ನಿಮಗೆಲ್ಲ ಗೊತ್ತದ. ಹೀಗಾಗಿ ಇವೆಲ್ಲ ತಪ್ಪಬೇಕಾಗಿತ್ತಪ್ಪ ಅಂತಂದ್ರೆ ಪ್ರಾಮಾಣಿಕತೆ ಬರಬೇಕು. ಅದೇನು ಬರ್ತದೆ ಗೊತ್ತಿಲ್ಲ ಅಂತ ಕಾಂಟ್ರಾಕ್ಟರ್ ಸಮಸ್ಯೆ ಪರಿಹಾರ ಆದೀತೆ ಅಂತ ಪ್ರಶ್ನೆ ಮಾಡ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.